ಬಾಳಲೆ ಬಳಿಯ ಕೈನಾಟಿ ಎಂಬಲ್ಲಿ ಬುಧವಾರ ನಡೆದ ಭೀಕರ ರಸ್ತೆ ಅಪಘಾತದಲ್ಲಿ ಸಜ್ಜನ್ ಎಂಬವರು ಮೃತಪಟ್ಟಿದ್ದರು. ಅಪಘಾತಕ್ಕೆ ಕಾರಣರಾದವರನ್ನ ಬಂಧಿಸದಿರುವುದು ತೀವ್ರ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಪೊಲೀಸರ ವಿರುದ್ಧ ಸಾರ್ವಜನಿಕ ವಲಯದಲ್ಲಿ ತೀವ್ರ ಸಂಶಯಗಳು ಮೊಳೆಯತೊಡಗಿವೆ. ಲಾರಿ ಮತ್ತು ಕಾರುಗಳ ಮಧ್ಯೆ ನಡೆದ ಅಪಘಾತದಲ್ಲಿ ಬಾಳಲೆಯ ಅಡ್ಡೇಂಗಡ ಸಜ್ಜನ್ ಎಂಬವರು ಮೃತಪಟ್ಟಿದ್ದರು. ಘಟನೆ ನಡೆದು 2 ದಿನಗಳೇ ಕಳೆದರೂ ಪೊಲೀಸರು ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಂಡಿಲ್ಲ. ಅನೇಕ ಊಹಾಪೋಹಗಳ ಹಿನ್ನೆಲೆಯಲ್ಲಿ ಮಾಜಿ ಶಾಸಕ ಕೆಜಿ ಬೋಪಯ್ಯ ಮೃತರ ಮನೆಗೆ ಭೇಟಿ ನೀಡಿ ಮಾಹಿತಿ ಪಡೆದರು. ಕುಟುಂಬಕ್ಕೆ ಸಾಂತ್ವನ ಹೇಳಿದ ಬೋಪಯ್ಯ ಪೊಲೀಸರ ನಿರ್ಲಕ್ಷ್ಯದ ವಿರುದ್ಧ ಕಿಡಿಕಾರಿದರು. ಅಪಘಾತ ನಡೆದು 2 ದಿನ ಕಳೆದರೂ ತಪ್ಪಿತಸ್ಥರನ್ನು ಬಂಧಿಸಿಲ್ಲ. ಕೂಡಲೇ ಪೊಲೀಸರು ಕಾರ್ಯಪ್ರವೃತ್ತರಾಗಬೇಕೆಂದು ಕೆಜಿ ಬೋಪಯ್ಯ ತಾಕೀತು ಮಾಡಿದರು. ತಪ್ಪಿದರೆ ಬೀದಿಗಿಳಿದು ಹೋರಾಟ ಮಾಡುವುದು ಅನಿವಾರ್ಯ ಎಂದು ಅವರು ಎಚ್ಚರಿಕೆ ನೀಡಿದರು. ಇದು ಬಹಳ ಗಂಭೀರವಾದ ವಿಚಾರ. 2 ವಿಚಾರ. ಒಂದು, ಹಗಲು ಹೊತ್ತಿನಲ್ಲೇ ಅಕ್ರಮವಾಗಿ ಮರಳು ಸಾಗಾಟ ಮಾಡ್ತಾ ಇತ್ತು. ಡ್ರೈವರ್ ಯಾರು ಅಂತಲೂ ಗೊತ್ತಾಗಿಲ್ಲ, ಓನರ್ ಯಾರು ಅಂತಲೂ ಗೊತ್ತಾಗಿಲ್ಲ. ಮತ್ತು ಡಿಸೀಸ್ಡ್ ಮನೆಯವರ ಕಷ್ಟ. 2 ಮಕ್ಕಳಿದ್ದಾರೆ. ಒಬ್ಬ ಸಾಲ ಮಾಡಿ ಎಜುಕೇಷನ್ ಲೋನ್ ತಗೊಂಡು UK ಓದಿಸ್ತಾ ಇದ್ದಾರೆ. ಇನ್ನೊಬ್ಬರು ಈಗ ತಾನೇ ಡಿಗ್ರಿ ಮುಗಿಸಿದ್ದಾರೆ. ಒಂದು ಸಾಮಾನ್ಯ ಕುಟುಂಬಕ್ಕೆ ಸೇರಿದಂಥ ಇವ್ರ ಬಗ್ಗೆ ಯಾರೂ ವಿಚಾರಿಸಲೇ ಇಲ್ಲ ಅಂದರೆ ಮಾನವೀಯತೆ ಕೂಡ ಇಲ್ಲ. ಬಹುಶಃ ಇವತ್ತು ಇದು ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂಥ ಹಾಗೆ ಅಲ್ಲ, ಎಲ್ಲ ಕಡೆ ಇದೆ. ಪೊಲೀಸ್ ಸ್ಟೇಷನ್ ಅಟ್ಯಾಕ್ ಮಾಡೋದು ಇನ್ನೊಂದು. ಆದರೆ ಅವ್ರನ್ನ ಯಾರೂ ಪ್ರಶ್ನೆ ಮಾಡೋ ಹಂಗಿಲ್ಲ. ಏನಿದ್ರು ಅವ್ರು ಹೇಳಿದಾಗೆ ಇವತ್ತು ನಡೆಯುವಂಥ ವ್ಯವಸ್ಥೆ. ಅದಕ್ಕೆ ಈಗ ಎಲ್ಲರದ್ದು ಏನಿದೆ ಅಂದರೆ ಅವ್ರು ಕೊಟ್ಟ ಗ್ಯಾರಂಟಿಗಳಲ್ಲಿ 5 ಗ್ಯಾರಂಟಿ ಬಗ್ಗೆ ಯಾರು 6ನೇ ಗ್ಯಾರಂಟಿ ಈ ದಂಧೆಕೋರರು, ಲೂಟಿಕೋರರು, ಆಮೇಲೆ ರೌಡಿಸಮ್, ಅದು ಯಥೇಚ್ಛವಾಗಿ ನಡೀತಾ ಇದೆ. ಅದಕ್ಕೆ ಸ್ಪಷ್ಟ ಉದಾಹರಣೆ ಇವತ್ತು ಬಾಳೆಲೆಯಲ್ಲಿ ನಡೆದಿದೆ. ಇಷ್ಟೊಂದು ಗಂಭೀರವಾದ ಘಟನೆ ಆದರೂ ಏನೂ ಆಗದ ಹಾಗೆ ನಡ್ಕೊಂಡಿದ್ದಾರೆ. ಪೊಲೀಸ್ನವರು ಎಚ್ಚರಗೊಂಡಿದ್ದಾರೆ. ಮಾಡದೇ ಹೋದರೆ ಬಹುಶಃ ಇದರಿಂದ ಮುಗಿಲಾಗಿ ನಮ್ಮ ಪಕ್ಷದ ಒಬ್ಬ ಸಕ್ರಿಯ ಕಾರ್ಯಕರ್ತನು ಕೂಡ, ಇಲ್ಲಿಯ ಕೃಷಿ ಮೋರ್ಚಾದ ಅಧ್ಯಕ್ಷರು ಕೂಡ ಆಗಿದ್ದಾರೆ. ನ್ಯಾಯ ಒದಗಿಸೋದು ನಮ್ಮೆಲ್ಲರ ಕರ್ತವ್ಯ ಇದೆ. ನನ್ನ ಕರ್ತವ್ಯ ಮೊದಲಿಗಿದೆ. ಈ ನ್ಯಾಯ ಸಿಗದೆ ಹೋದರೆ ಖಂಡಿತ ನಾವು ಪಕ್ಷದ ಕಡೆಯಿಂದ ಬೀದಿಗಿಳಿತೇವೆ. ಆಮೇಲೆ ಕಾನೂನು ಸುವ್ಯವಸ್ಥೆ ಇನ್ನೊಂದು ಅಂತ ಹೇಳಿದ್ರೆ ಜನ ಇದನ್ನು ಒಪ್ಪೋದಿಲ್ಲ. ಜನರು ರೊಚ್ಚಿಗೇಳೋಕ್ಕೆ ಮೊದಲೇ ಕಾನೂನಿನಂತೆ ಕ್ರಮ ಕೈಗೊಳ್ಳಿ. ಒಂದು, ಯಾರು ಆಕ್ಸಿಡೆಂಟ್ ಮಾಡಿದ್ದಾರೆ ಅವ್ರು ಬಂಧನ ಆಗಬೇಕು. RC ಓನರ್ ಯಾರಿದೆ ಅಕ್ರಮವಾಗಿ ಮರಳು ಸಾಗಿಸೋಕ್ಕೆ ಬಿಟ್ಟಿದ್ದಾರೆ, ಆ ಮರಳು ಯಾರಿಗೆ ಸೇರಿತು, ಅದರ ಜೊತೆಗೆ ಆ ಮರಳು ಎಲ್ಲಿಂದ ತೆಗೆದಿತ್ತು, ಇದಕ್ಕೆ ಯಾರ್ದೆಲ್ಲ ಸಹಕಾರ ಇದೆ, ಅವರೆಲ್ಲರ ಮೇಲೆ ಕಾನೂನಿನ ಕ್ರಮ ಆಗಬೇಕು. ಅಂದಾಗ ಮಾತ್ರ ಈ ಮರಳು ಇದಾಗಿದೆ. ನಮ್ಮ ಸರ್ಕಾರ ಇದ್ದಾಗ ನಾವು 4 ಹಂತದಲ್ಲಿ ಮಾಡಿದ್ದೆವು ಅಕ್ರಮ ಮರಳು ನಿಲ್ಲಿಸಲಿಕ್ಕೆ. ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಅದರಲ್ಲಿ ಮೈನ್ಸು, ಪೊಲೀಸು, ಆಮೇಲೆ ಫಾರೆಸ್ಟ್, ಇವರು ಎಲ್ಲ ಸೇರಿ, ರೆವಿನ್ಯೂ, ಇವರೆಲ್ಲ ಸೇರಿ ಒಂದು ಟಾಸ್ಕ್ ಫೋರ್ಸ್ ತಾಲೂಕು ಮಟ್ಟದಲ್ಲಿ ತಹಸೀಲ್ದಾರರ ಅಧ್ಯಕ್ಷತೆಯಲ್ಲಿ, ಹೋಬಳಿ ಮಟ್ಟದಲ್ಲಿ ಮಾಡಿದ್ದೆವು. ಅದರ ಜೊತೆಗೇ ನಾನು ಪಾಡಮಾಡ ಸುಖೇಶ್ ಅಂತೇಳಿ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯನಾಗಿದ್ದೇನೆ. ಮೊನ್ನೆ ನನ್ನ ಸ್ಥಳೀಯರಾದಂಥ ಅಡ್ಡೆಂಗಡ ಸಜ್ಜನ್ ರವರು ಮರಳು ಲಾರಿಯ ಟಿಪ್ಪರ್ ಲಾರಿಯಿಂದ ಮರಳು ದಂಧೆಯಿಂದ ಸಂಬಂಧಪಟ್ಟಂಥ ಟಿಪ್ಪರ್ ಲಾರಿಯಿಂದ ಅಪಘಾತವಾಗಿ ಅವರು ಮರಣ ಹೊಂದಿದ್ದಾರೆ. ಆ ಮರಣ ಹೊಂದಿದಂಥ ಘಟನೆ ಮರಳು ದಂಧೆಯಿಂದ ಆಗಿರತಕ್ಕಂಥ ಒಂದು ವಿಚಾರ. ಇದನ್ನು ಇಲಾಖಾಧಿಕಾರಿಗಳು ಭೂ ಮತ್ತು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, ಪೊಲೀಸ್ ಇಲಾಖೆ ಸೂಕ್ತ ಕ್ರಮವನ್ನು ಕೈಗೊಂಡು ಅದರ ಬಗ್ಗೆ ಸೂಕ್ತ ನ್ಯಾಯವನ್ನು ದಿವಂಗತ ಸಜ್ಜನ್ ಅವರ ಕುಟುಂಬಕ್ಕೆ ನೀಡಬೇಕು ಅಂತ ನಾನು ಈ ಮೂಲಕ ಜಿಲ್ಲಾಡಳಿತವನ್ನು ಒತ್ತಾಯಿಸುತ್ತೇನೆ. ಪೊನ್ನಂಪೇಟೆ ವೃತ್ತ ನಿರೀಕ್ಷಕರನ್ನು ಸ್ಥಳಕ್ಕೆ ಕರೆಸಿ ಮಾಹಿತಿ ಪಡೆದ ಕೆಜಿ ಬೋಪಯ್ಯ ಘಟನೆಯ ಬಗ್ಗೆ ಪ್ರಶ್ನಿಸಿದರು. ಆರೋಪಿಗಳು ತಲೆಮರೆಸಿಕೊಂಡಿದ್ದು 2 ದಿನಗಳಲ್ಲಿ ಬಂಧಿಸಲು ಕ್ರಮ ವಹಿಸುವುದಾಗಿ ಪೊಲೀಸ್ ಅಧಿಕಾರಿಗಳು ಹೇಳಿದ್ದಾರೆ. ಈ ವೇಳೆ ಬಿಜೆಪಿ ಮುಖಂಡರು ಹಾಜರಿದ್ದರು.